ಈ ದಿವಸ ಒಂದಷ್ಟು ಹಲಸುಗಳುಂಟು, ಒಂದಷ್ಟು ಮಾವುಗಳುಂಟು. ಯಾವ ಹಲಸಲ್ಲಿಯಾದ್ರೂ ಯಾವುದೇ ಮಾವಿನಲ್ಲಿ ಆದ್ರೂ ಮೇಡ್ ಬೈ ಈಟ್ ಬೈ ಅಂತ ಉಂಟು. ನಾವೇ ತಿನ್ನೋರು ಮೇಡ್ ಬೈ ಅಂತ ಉಂಟ. ಇದನ್ನೇ ಜಗನ್ನಾಥ ದಾಸರು ತನ್ನ ಹರಿಕಥಾಮೃತ ಸಾರದಲ್ಲಿ ಹೇಳಿದ್ದು. ನಮ್ಮಲ್ಲಿ ಸ್ವಲ್ಪ ಚಾಲ್ತಿ ಕಮ್ಮಿ ಕಾಣುತ್ತೆ ಹರಿಕಥಾಮೃತ ಸಾರ, ಆದರೆ ಬಹಳ ಚೆನ್ನಾಗಿ ಹೇಳ್ತಾರೆ. ಭಗವಂತ ಕಾಣಿಸದೆ ಕಾಣಿಸಿಕೊಳ್ಳದೇನೆ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಎನ್ನುವುದಕ್ಕೆ ಅವರು ಕೊಟ್ಟ ಉದಾಹರಣೆ, ಪಾದಪಗಳಡಿಗೆರೆಯೇ ಸಲಿಲವು, ಸಲಿಲ ಅಂದ್ರೆ ನೀರು, ಪಾದಪಗಳು ಅಂದ್ರೆ ಮರಗಳು, ಪಾದಪಗಳ ಅಡಿಗೆ ಎರೆಯೇ ಸಲಿಲವು ತೋದಿ ಪುಷ್ಪ ಸ್ವಾದೂದಕಗಳ ಕೊಡುವಂತೆ. ಪಾದಪಗಳಡಿಗೆ ಸಲಿಲವು ತೋದಿ ಕೊಂಬೆಗಳುಬ್ಬಿ ಪುಷ್ಪ ಸ್ವಾದೂದಕವ ಕೊಡುವಂತೆ. ತೆಂಗಿನ ಮರದಲ್ಲಿ ಭಾರಿ ಎಳ್ನೀರು. ಹಬ್ಬ, ಪ್ರಾಯಶಃ ನಾವು ಒಂದು ಪರವೂರಿಗೆ ವಸ್ತು ಕಳಿಸಬೇಕಾದ್ರೆ ಆ ರೀತಿ ಪ್ಯಾಕ್ ಮಾಡ್ತೇವೋ ಇಲ್ವೋ ಗೊತ್ತಿಲ್ಲ, ಆ ರೀತಿ ಭಗವಂತ ಪ್ಯಾಕ್ ಮಾಡಿದ. ಪಾದಪದಲ್ಲಿ ಎರೆದದ್ದು ಏನು? ಬಚ್ಚಲು ಮನೆ ನೀರು, ನಾವು ಸ್ನಾನ ಮಾಡಿದಂತಹ ನೀರು. ಒಂದು ವೇಳೆ ದೇವರು ನಾವು ಹಾಕಿದ ನೀರನ್ನು ಹಾಗೆಯೇ ತೆಕೊಂಡು ಎಳ್ನೀರಿನ ಒಳಗೆ ತುಂಬಿಸಿ ಕೊಡ್ತಿದ್ರೆ, ಒಂದು ಆ ನೀರನ್ನು ಎಂಥದ್ದು ಪ್ಯೂರಿಫೈ ಮಾಡುವುದಾ, ಫಿಲ್ಟರ್ ಮಾಡುವುದಾ ಆ ನೀರನ್ನು? ಪ್ರಾಯಶಃ ಲೋಕದಲ್ಲಿ ಫಿಲ್ಟರ್ ಮಾಡಿದ ನೀರನ್ನು ಕುಡಿದ್ರೂ ಕೂಡ ಸ್ವಲ್ಪ ಸ್ವಲ್ಪ ಕೊರೋನಾ ಬಂದಿತ್ತೋ ಏನೋ, ಆದರೆ ಭಗವಂತ ಫಿಲ್ಟರ್ ಮಾಡಿರತಕ್ಕಂಥ ನೀರನ್ನು ನಾವು ಕುಡಿದ್ರೆ ಕೊರೋನಾ ಹೋಗುತ್ತೆ, ಆರೋಗ್ಯ ಬರುತ್ತೆ. ಹಾಗಾದ್ರೆ ಬೇರು ಕಾಣಿಸ್ತದ? ಆ ಮರದ ಬೇರು ಕಾಣಿಸ್ತದ? ಬೇರು ತಾನು ನೀರನ್ನು ಹೀರಿಕೊಂಡು ಕೊಂಬೆ ರೆಂಬೆಗಳಿಗೆ ಕೊಟ್ಟು ಅದನ್ನು ಚೆನ್ನಾಗಿ ಬೆಳೆಸಿ ನಮಗೆ ಎಳ್ನೀರೋ ಹಲಸೋ ಮಾವೋ ಇದನ್ನೆಲ್ಲ ಕೊಡುವಂತೆ ಮಾಧವನು ನಮಗೆ ಯಾರಿಗೂ ತನ್ನನ್ನು ತೋರಗೊಡದೆ ನಾವು ಮಾಡಿ ಬೈದದ್ದು ಅದು ಇದು ಎಲ್ಲವನ್ನೂ ಸ್ವೀಕರಿಸಿ, ನಾವು ಹೊಗಳುವುದಕ್ಕಿಂತ ಬೈಯುವುದೇ ಜಾಸ್ತಿ ಕಾಣುತ್ತೆ ದೇವರನ್ನು. ನಾನು ಇಷ್ಟು ದೇವರಿಗೆ ಸುತ್ತು ಬಂದೆ, ದೇವರಿಗೆ ಕಾಣಿಸ್ಲಿಲ್ಲ ಕಾಣುತ್ತೆ, ಏನು ಕೆಪ್ಪನೋ ದೇವರು ಅಂತ ಬೈದದ್ದೇ. ನಾವು ಬೈದದ್ದನ್ನು ನಾವು ಹಾಕಿದ ನೀರನ್ನು, ಬಚ್ಚಲು ಮನೆಯ ನೀರನ್ನು ತಿರುಗಿಸಿದಂತೆ ಮರ, ನಾವು ಬೈದದ್ದನ್ನು ಭಗವಂತ ಅದನ್ನು ಸ್ವೀಕಾರ ಮಾಡಿ ನಮಗೆ ಒಳ್ಳೆದ್ದನ್ನೇ ಭಗವಂತ ಕೊಡ್ತಾನೆ. ಹಾಗಾದ್ರೆ ಈ ರೀತಿಯಲ್ಲಿ ಜಗತ್ತನ್ನು ಸೃಷ್ಟಿ ಮಾಡಿ ನಮ್ಮ ಮೇಲೆ ಕಾರುಣ್ಯ ತೋರತಕ್ಕಂತಹ ಸತ್ಯಂ ಪರಂ ಧೀಮಹಿ ಇಂತಹ ದೇವರ ನಾವು ಚಿಂತನೆ ಮಾಡಬೇಕು.